ಅದನ್ನ ಜಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶಗಳಾಯಿತು. ಕೆಲವು ಪಂಚಾಯತ್ಗಳೆಲ್ಲ ನನಗೆ ಗೊತ್ತಿದ್ದಂಗೆ 40% ಪಂಚಾಯತ್ಗಳಲ್ಲಿ ಹೊಸ ಸಂಬಳ ಮಾಡಿದ್ದಾರೆ, ಹೌದಾ? ಆದರೆ ಉಳಿದ ಪಂಚಾಯತ್ಗಳಲ್ಲಿ ಮಾಡಲಿಲ್ಲ. ಅವಾಗ ಒಂದು ಸರ್ಕ್ಯುಲರು ಏನು ಬಂತು ಅಂತಂದರೆ ಸರ್ಕಾರದಿಂದ ಜಿಲ್ಲಾ ಪಂಚಾಯತಿಂದ ಆದೇಶ ಬೇಕಂದ್ರು ನಾನು ಜಿಲ್ಲಾ ಪಂಚಾಯತಿಯಲ್ಲೇ ಕೂತ್ಕೊಂಡು ಒಂದು ಆದೇಶ ಮಾಡಿಸಿ ಪಂಚಾಯತಿಗಳಿಗೆಲ್ಲ ಬಂತು. ಲೇಬರ್ ಆಫೀಸರ್ಗೆ ಲೆಟ್ರ್ ಕೊಟ್ರಿ, ಲೇಬರ್ ಆಫೀಸರ್ಗಳಲ್ಲೂ ಬಂತು. ಆದರೆ ಇವತ್ತು ದಿಢೀರ್ರಿ ಅಂತ ಹೇಳ್ಬಿಟ್ಟಿದೆ. ಸರ್ಕಾರದವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾರೋ ಕೆಲವರು ಮಾಲೀಕರು, ಯಾರಾದರೆ ಈ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರಲ್ಲ ಆ ಫ್ಯಾಕ್ಟ್ರಿ ಓನರ್ಗಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನಮಗೆ ಸಂಬಳದ್ದು ಕೊಡೋಕ್ಕಾಗಲ್ಲ ಅಂತ. ನಿಮ್ಗೆ ಅನ್ಸ್ಬೋದು ಫ್ಯಾಕ್ಟ್ರಿಗಳವ್ರಿಗೂ ಕೊಡ್ಲಿಕ್ಕಾಗಿಲ್ಲ ಅಂದರೆ ನಮಗೆ ಯಾಕೆ ಇಲ್ಲ ಅಂತ. ಸರ್ಕಾರದ ಆದೇಶ ಒಂದೇ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿರೋರ್ಗು, ಪಂಚಾಯತಿಗಳಲ್ಲಿ ಕೆಲಸ ಮಾಡೋರ್ಗು, ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡೋರ್ಗು ಒಂದೇ ಸರಿ ಸಂಬಳ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಅವರು ಮಾಲೀಕರಲ್ಲಿ ಹೋಗ್ಬಿಟ್ಟು ಕೋರ್ಟ್ಗೆ ಹೋಗ್ಬಿಟ್ಟು ಹೋದರು. ಅವಾಗ ನಮ್ಮ CITU ಸಂಘಟನೆಯಿಂದ ಕೋರ್ಟ್ಗೆ ಕೇವೆಟ್ ಹಾಕಿದ್ರು. ಅರ್ಥ ಆಯ್ತಾ? ಕೇವೆಟ್ ಹಾಕಿದ್ರೆ ಸ್ಟೇ ಕೊಡಲಿಲ್ಲ. ಯಾರೋ ಕೋರ್ಟ್ ಕೊಡಲಿಲ್ಲ, ಸ್ಟೇ ಇಲ್ಲ ಕೊಡೋಕ್ಕಾಗಲ್ಲ. ಆವಾಗ ಸರ್ಕಾರದ ಹತ್ರ ಹೋಗ್ಬಿಟ್ಟಿದೆ ಮಾಲೀಕರನ್ನ DK ಶಿವಕುಮಾರ್ ಹತ್ರ ಕೇಳಿದ್ದಾರೆ. ಆವಾಗ ಇವ್ರೇನು ಮಾಡಿದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂಸ್ಥೆಯನ್ನು ರಚನೆ ಮಾಡಿದ್ದಾರೆ. ಅಂದರೆ ಇದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಯಾವುದನ್ನು ಹೊಸ ಸಂಬಳ ಆಯ್ತಲ್ಲ ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದು ಈಗ ಒಂದು ಸಂಸ್ಥೆ ರಚನೆ ಮಾಡಿರೋದ್ರಿಂದ ಈಗ ನಮಗೆ ಹೊಸ ಸಂಬಳ ಆಗಿದೆಯಲ್ಲ ಅದು ಬರ್ತಾ ಇಲ್ಲ. ಆ ಕಾರಣಕ್ಕಾಗಿಯೇ ಇವತ್ತು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಆಡಳಿತಗಳಿಗೆ ಒಂದು ಮನೆ ಪತ್ರವನ್ನು ಈ ರಾಜ್ಯದಲ್ಲಿ ಕೊಡಬೇಕು ಅಂತ ತೀರ್ಮಾನ ಆಗಿರೋದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲಾ ಪಂಚಾಯತ್ಗಳಲ್ಲೂ ಇವತ್ತು ಮನೆ ಪತ್ರವನ್ನು ಕೊಡ್ತಾ ಇದ್ದೀವಿ. ಆದರೆ ಇವತ್ತು ನಾವು ಕೇಳ್ತಕ್ಕಂಥ ಸರ್ಕಾರಕ್ಕೆ ಇವತ್ತು MLAಗಳ ಸಂಬಳ ಆಗಲಿ, MLCಗಳ ಸಂಬಳ ಆಗಲಿ, ಮಿನಿಸ್ಟ್ರಿಗೆ ಸಂಬಳ ಆಗಲಿ ಏನಾದರೂ ಚರ್ಚೆ ಮಾಡ್ತಾರವರು. ಯಾರೋ ಒಬ್ಬರು ಸರ್ಕಾರದಲ್ಲಿ ಒಬ್ಬ MLA ಅದನ್ನ ಮೂವ್ ಮಾಡ್ತಾನೆ, ಫೈಲ್ ರೆಡಿ ಮಾಡ್ತಾರೆ, ಕೊಡ್ತಾರೆ. ಅವ್ರ ಸಂಬಳ ಏನು ಚರ್ಚೆ ಇಲ್ದಿರಂಗೆ